ಉದ್ಯಮಿ ಜೀನಿ ಹೆಸರನ್ನ ಕೆಡಿಸೋದಕ್ಕೆ ನಡೀತಾ ಮಹಾ ಹುನ್ನಾರ. ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಅಸಲಿ ಸತ್ಯವನ್ನ ಈ ಘಳಿಗೆ. ವಿ ಆರ್ ಗೋಯಿಂಗ್ ಟು ಬ್ರೇಕ್. ಉದ್ಯಮಿ ಜೀನಿ ಹೆಸರು ಕೆಡಿಸಲು ನಡೀತಾ ಹಾಗಾದ್ರೆ ಮಹಾ ಹುನ್ನಾರ. ಫ್ರೀಡಂ ಟಿವಿಯಲ್ಲಿ ಬಟಾ ಬಯಲು ಅಸಲಿ ಸತ್ಯ. ಯಾವುದೇ ಮುಲಾಜಿಲ್ಲದೆ ಹೇಳ್ತೀವಿ, ಬೇಕು ಬೇಕು ಅಂತಲೇ ಜೀನಿ ಓನರ್ ದಿಲೀಪನ್ನ ಸಿಲುಕಿಸಲು ನಡೆಯಿತು ಮಹಾ ಪ್ರಯತ್ನ. ಕೇವಲ ಆಣೆ ಮಾತು ನಂಬಿ ಜೀನಿ ದಿಲೀಪ್ ವಿರುದ್ಧ ಅಪಪ್ರಚಾರ. ಜೀನಿ ಓನರ್ ದಿಲೀಪ್ ವಿರುದ್ಧ ಅಪಪ್ರಚಾರದ ಸತ್ಯ ಈ ಘಳಿಗೆ ಬಹಿರಂಗ. ನಿನ್ನೆ ಅತ್ಯಾಚಾರ ಎಂದಿದ್ದ ರಾಮಣ್ಣ ಇದೀಗ ಯೂ ಟರ್ನ್ ಹೊಡೆದವ್ರೆ. ನಿನ್ನೆ ಮಹಿಳೆ ಮೇಲೆ ದೌರ್ಜನ್ಯ ಎಂದಿದ್ದ ರಾಮಣ್ಣ ಇವತ್ತು ಉಲ್ಟಾ ಹೊಡೆದವ್ರೆ. ತಾನೇ ಪ್ರತ್ಯಕ್ಷ ಕಂಡಂತೆ ಮಾತಾಡಿದ್ದ ರಾಮಣ್ಣ ಇವತ್ತು ಬೇರೆ ಏನು ನುಡಿತಿದ್ದಾರೆ. 100ಕ್ಕೆ 100 ಸತ್ಯ ಅಂತ ಹೇಳಿಕೆ ಕೊಟ್ಟಿದ್ದ ರಾಮಣ್ಣ ಇಂದು ಯೂ ಟರ್ನ್ ಹೊಡೆದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರಾಮಣ್ಣ ಭ್ರಮಾಧೀನರಾಗಿ ಹೇಳಿದ್ರು ಏನು. ನಿನ್ನೆ ನನ್ನ ಸಮುದಾಯಕ್ಕೆ ನ್ಯಾಯ ಕೊಡಿಸ್ತೀನಿ ಎಂದಿದ್ದ ರಾಮಣ್ಣ, ಆದ್ರೆ ಮಹಿಳೆ ಹೇಳಿದ ಮಾತು ಕೇಳಿ ಜೀನಿ ವಿರುದ್ಧ ಆಕ್ರೋಶ. ಆದ್ರೆ ಇಂದು ಜೀನಿ ದಿಲೀಪ್ ಗೊತ್ತೇ ಇಲ್ಲ ಎಂದ ರಾಮಣ್ಣ. ಮಹಿಳೆ ತನ್ನ ಮಗು ಮೇಲೆ ಆಣೆ ಮಾಡಿದ್ಲು, ಅದನ್ನ ನಂಬಿದ್ದೆ. ಆಣೆ ಪ್ರಮಾಣ ನಂಬೋದಕ್ಕೆ ನಾವೇನು ಗಾಂಧೀಜಿ ಕಾಲದಲ್ಲ ಬದುಕ್ತಿದ್ದೀವಿ? ಅಗ್ರಿಮೆಂಟ್ ಕೊಟ್ಟು ಬಾಂಡ್ ಪೇಪರ್ಗೆ ಸೈನ್ ಹಾಕಿದ್ರು ನಮ್ದಲ್ಲೇ ಇರೋ ಕಾಲಘಟ್ಟಾರಿ ಇದು. ಕೇವಲ ಹೇಳಿಕೆ ಮಾತು ನಂಬಿ ನಾನು ಮೋಸ ಹೋದೆ. ಜೀನಿ ಹೆಸರು ಕೆಡಿಸಲು ನಡೆಯಿತು ಮಹಾ ಹುನ್ನಾರ. ಇದ್ರಲ್ಲಿ ಹಾಸ್ಯಾಸ್ಪದ ಅಂದ್ರೆ ಆಣೆ ನಂಬುಟ್ಟೆ ಅಂತ ಹೇಳಿದ್ದು ರಾಮಣ್ಣ. ಫ್ರೀಡಂ ಟಿವಿಯಲ್ಲಿ ಈ ಘಳಿಗೆ ವಿ ಆರ್ ಗೋಯಿಂಗ್ ಟು ಬ್ರೇಕ್. ಸತ್ಯ ಯಾವುದು, ಅಸತ್ಯ ಯಾವುದು, ಸುಳ್ಳು ಯಾವುದು, ನಿಜ ಯಾವುದು, ಬುಡುಬುಡಿಕೆ ಯಾವುದು, ಅಸಲಿ ಭವಿಷ್ಯ ಏನು, ಇವೆಲ್ಲವೂ ಈ ಎರಡು ಒಂದಾಗಕ್ಕೆ ಸಾಧ್ಯ ಇಲ್ಲ. ಸತ್ಯ ಅಸತ್ಯದಲ್ಲಿ ಮಿಶ್ರ ಆಗಬಾರ್ದು, ಸುಳ್ಳು ನಿಜದಲ್ಲಿ ಮಿಶ್ರ ಆಗಬಾರ್ದು. ಇದನ್ನ ಬೇರ್ಪಡಿಸಬೇಕು. ಆ ಕೆಲಸನ ನಾವು ಮಾಡ್ತಾ ಇದ್ದೀವಿ. ನಿನ್ನೆ ಅತ್ಯಾಚಾರ ಎಂದಿದ್ದ ರಾಮಣ್ಣ, ನಿನ್ನೆ ಮಹಿಳೆ ಮೇಲೆ ದೌರ್ಜನ್ಯ ಎಂದಿದ್ರು ರಾಮಣ್ಣ. ಸೊ ತಾನೇ ಪ್ರತ್ಯಕ್ಷ ಕಂಡಂತೆ ಮಾತಾಡಿದ್ದ ರಾಮಣ್ಣ ಶುಕ್ರವಾರ ಮಾತಾಡಿದ್ದು ಶನಿವಾರಕ್ಕೆ ಮರ್ತು ಹೋಗಿದೆ ಅವರಿಗೆ. ಹಾಗಾದ್ರೆ ನಮ್ಮ ರಾಮಣ್ಣ ನಿನ್ನೆ ಏನು ಹೇಳಿದ್ರು, ಯಾವ ಸತ್ಯವನ್ನ ನುಡಿದಿದ್ರು, ರಾಮಣ್ಣನ ಮಾತುಗಳಿಂದಲೇ ಕೇಳಿಸ್ಕೊಳ್ಳಿ. ಒಂದ್ಸರಿ ನಮ್ ಕಂಪ್ನಿ ನೋಡ ಗೊತ್ತಾಗುತ್ತೆ ನಿನ್ಗೆ. ನೀನ್ ರೋಡ್ ಅಲ್ಲಿ ದುಡ್ಡು ಇಸ್ಕೊಂಡಿದ್ದು ನನ್ನ ಹತ್ರ ದಾಖಲೆ ಇದೆ. ಈಗ ಆರೋಪ ಮಾಡಿ ದಾಖಲೆ ಇದೆ. ಸುಮ್ನೆ ಏನಕ್ಕೆಲ್ಲ ಮಾಡ್ತೀರಾ? ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಮಾಡೋಣ ಅಂತ ನಾನು ತಾಲೂಕ್ ಆಫೀಸ್ ನಾನು ಆತನ ಮುಖದರ್ಶನ ನೋಡಿಲ್ಲ. ಈಗ ಯಾವತ್ತು ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಯಾವ ಉದ್ದೇಶಕ್ಕಾಗಿತ್ತು? ಯಾವ ಉದ್ದೇಶಕ್ಕೆ ಅನ್ನೋದು ಒಂದೇ. ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಮಾಡೋಣ ಅಂತ ನಾನು ತಾಲೂಕ್ ಆಫೀಸಿಂದ ಹೋದಂತ ಸಂದರ್ಭದಲ್ಲಿ ಯರಗುಂಟೆಗೆ ಮಹಿಳೆ ಕರ್ಕೊಂಡು ಸಬ್ ಇನ್ಸ್ಪೆಕ್ಟರ್ ಹೊರಗಡೆ ಅಂತಂದ್ರು. ನಾನು ಇನ್ಸ್ಪೆಕ್ಟರ್ ನೋಡಕ್ ಹೋದಂತ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಹೊರಗಡೆ ಕೂತಿದ್ರು. ಈ ಹುಡುಗಿ ಹೊರಗಡೆ ಇತ್ತು. ಯಾಕಮ್ಮ ಇಲ್ಲಿ ಬಂದಿ ಅಂತ ಕೇಳಿದೆ. ಸಾಹೇಬ್ರು ಕರ್ಕೊಂಡ್ಬಂದಾರೆ ಅಂತ ಅಂದ್ರು. ಅಂದಾಗ ಸುಳ್ಳು ಹೇಳ್ಬೇಡಮ್ಮ, ನಿನ್ ಮಗಿನ ಮೇಲೆ ಹಣೆ ಕೇಳು, ನಿಜ ಐತೆ, ನಾನು ನಿನ್ಗೆ ಸಹಾಯ ಮಾಡ್ತೀನಿ, ನನ್ನ ಸಮುದಾಯದ ಬಂದು ನಾನು ಹೇಳಿದೆ. ಅವರು ತಾತ ನನ್ನ ಮಗಿನ ಸಾಕ್ಷಿಯಾಗಿ ಇದು ನಡೆದಿರೋದಂತೂ ಖಚಿತ. ಈಗ ಹಿಂದೂ ಧರ್ಮದಲ್ಲಿ ತಾಯಿ ಒಂದು ಬಿಟ್ರೆ ತಲೆ ಹುಟ್ಟಿದಂತ ಮಕ್ಕಳು ಇವರೆಲ್ಲರೂ ಒಂದ್ ರೀತಿ ದೇವ್ರ ಸಮಾನ. ಈಗ ನೀವು ಮಗುವಿನ ಮೇಲೆ ಆಣೆ ಮಾಡಿದ್ರಿಂದ ದೇವ್ರ ಸಮಾನವಾದ ಒಂದು ಮಗು ಮೇಲೆ ಆಣೆ ಮಾಡಿದ್ದಾರೆ ಅಂತ ನೀವು ಆಕೆ ಹೇಳಿದ ವಿಷಯ ಸತ್ಯವಾದ ಮಾತು. ಈಗ ಮುಂದೆ ದಿಲೀಪ ಅವನು ಮುಖರು ನಾನು ನೋಡುವಿಲ್ಲ. ದಿಲೀಪ್ ಕಂಪ್ನಿ ಓನರ್ ಅಂತ ಹೇಳಿದ್ಬಿಟ್ರೆ ನಿನ್ನೆ ಮಧ್ಯಾಹ್ನ ನಮ್ಮ ರಾಜೇಶ್ ಗೌಡ್ರು ಸಂಬಂಧಿಕ ಒಬ್ಬ ರಘು ಅಂತ ಹುಡುಗ ನಮ್ಗೆ ಚುನಾವಣೆನೆಲ್ಲ ಇಷ್ಟೊಂದು ಫ್ರಾಡ್ ಮಾಡಿದ್ದಾನೆ ಗುರು, ನೀನು ಸ್ಟೇಟ್ಮೆಂಟ್ ಕೊಟ್ಟಿರೋದು ಖಚಿತ ಅಂತ ಹೇಳಿದ್ರು. ನಾನು ಸ್ಟೇಟ್ಮೆಂಟ್ ಕೊಟ್ಟ ಆದಂತ ಸಂದರ್ಭ ಅವರೇ ಫೋನ್ ಮಾಡಿ ಹೇಳಿದ್ರು. ಅಷ್ಟು ಬಿಟ್ರೆ ದಿಲೀಪನ್ ವಿರುದ್ಧವಾಗಿ ಅವನು ಏನು ಆಕ್ಟಿವಿಟೀಸ್ ಮಾಡಿದ್ದಾನೆ ಅನ್ನೋದು ನನ್ಗೇನೂ ಗೊತ್ತಿಲ್ಲ. ಆ ಹುಡುಗಿ ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸಲ್ಲಿ ನನ್ನ ಮಗುವಿನ ಸಾಕ್ಷಿಯಾಗಿ ನನ್ಗೆ ಅನ್ಯಾಯ ಆಗಿದೆ ಅಂತ ಏನೋ ಹೊತ್ತು ಮಾತ್ರ ನಾನು ಮಾಡ್ತಿದ್ದಾರೆ. ಈಗ ನನ್ನ ಸಮುದಾಯದವ್ರಿಗೆ ಅನ್ಯಾಯ ಆಗುತ್ತೆ. ನಾನು 79 ವರ್ಷ ವಯಸ್ಸಾಗಿದೆ. ನನ್ನ ಸಮುದಾಯಕ್ಕೆ ಅನ್ಯಾಯ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಮಾಧ್ಯಮದ ಮುಂದೆ ಬಂದು ಹೇಳ್ತೀನಿ. ಅದರೊಳಗಾಗಿ ಅವರು ಈ ತಾಲೂಕಿನ MLA ಅವರ ಹತ್ತಿರದಾಗಿರೋದ್ರಿಂದಲೇ MLA ಅವರು ಇದಕ್ಕೆ ಸಪೋರ್ಟ್ ಇರ್ಬೋದು ಅಂತ ಹೇಳ್ತೀನಿ. ನಾನು ಆತನ ಮುಖದರ್ಶನ ನೋಡಿಲ್ಲ. ಈಗ ಯಾವತ್ತು ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಯಾವ ಉದ್ದೇಶಕ್ಕಾಗಿತ್ತು? ಯಾವ ಉದ್ದೇಶಕ್ಕೆ ಅನ್ನೋದು ಒಂದೇ. ನಾನು
ಸರ್ಕಲ್ ಇನ್ಸ್ಪೆಕ್ಟರ್ ಮಾಡೋಣ ಅಂತ ನಾನು ತಾಲೂಕ್ ಆಫೀಸಿಂದ ಹೋದಂತ ಸಂದರ್ಭದಲ್ಲಿ 2 ಗಂಟೆಗೆ ಈ ಮಹಿಳೆ ಕರ್ಕೊಂಡು ಸಬ್ ಇನ್ಸ್ಪೆಕ್ಟರ್ ಹೋಗ್ಯಾರೆ ಅಂತಂದ್ರು. ನಾನು ಇನ್ಸ್ಪೆಕ್ಟರ್ ನೋಡಕ್ ಹೋದಂತ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಹೊರಗಡೆ ಕೂತಿದ್ರು. ಈ ಹುಡುಗಿ ಹೊರಗಡೆ ಇತ್ತು. ಯಾಕಮ್ಮ ಇಲ್ಲಿಗೆ ಬಂದಿ ಅಂತ ಕೇಳಿದೆ. ಸಾಹೇಬ್ರು ಕರ್ಕೊಂಡ್ ಬಂದಾರೆ ಅಂತ ಅಂದ್ರು. ಆಗಂದಾಗ ಸುಳ್ಳು ಹೇಳ್ಬೇಡಮ್ಮ, ನಿನ್ ಮಗಿನ ಮೇಲೆ ಹಣೆ ಕೇಳು, ನಿಜ ಇದ್ದೆ ನಾನು ನಿನ್ಗೆ ಸಹಾಯ ಮಾಡ್ತೀನಿ, ನನ್ನ ಸಮುದಾಯದ ಹೊಸಂದ್ರು. ನಾನು ಹೇಳಿದೆ. ಅವಳು ತಾತ ನನ್ನ ಮಗಿನ ಸಾಕ್ಷಿಯಾಗಿ ಇದು ನಡೆದಿರೋದಂತೂ ಖಚಿತ. ಈಗ ಹಿಂದೂ ಧರ್ಮದಲ್ಲಿ ತಾಳೆ ಒಂದು ಬಿಟ್ರೆ ತಲೆ ಹುಟ್ಟಿದಂತ ಮಕ್ಕಳು ಇವರೆಲ್ಲರೂ ಒಂದ್ ರೀತಿ ದೇವ್ರ ಸಮಾನ. ಈಗ ನೀವು ಮಗುವಿನ ಮೇಲೆ ಆಣೆ ಮಾಡಿದ್ರಿಂದ ದೇವ್ರ ಸಮಾನವಾದ ಒಂದು ಮಗು ಮೇಲೆ ಆಣೆ ಮಾಡಿದ್ರೆ ಅಂತ ನೀವು ಆಕೆ ಹೇಳಿದ ವಿಷಯ ಸತ್ಯವಾದ ಮಾತು. ಈಗ ಮುಂದೆ ದಿಲೀಪ ಅವನು ಮುಗ್ಗರು ನಾನು ನೋಡುವಿಲ್ಲ. ದಿಲೀಪ್ ಕಂಪ್ನಿ ಓನರ್ ಅಂತ ಹೇಳಿದ್ಬಿಟ್ರೆ, ನಿನ್ನೆ ಮಧ್ಯಾಹ್ನ ನಮ್ಮ ರಾಜೇಶ್ ಗೌಡ್ರು ಸಂಬಂಧಿಕ ಒಬ್ಬ ರಘು ಅಂತ ಹುಡುಗ ನಮ್ಗೆ ಚುನಾವಣೆನೆಲ್ಲ ಇಷ್ಟೊಂದು ಫ್ರಾಡ್ ಮಾಡಿದ್ದಾನೆ ಗುರು, ನೀನು ಸ್ಟೇಟ್ಮೆಂಟ್ ಕೊಟ್ಟಿರೋದು ಖಚಿತ ಅಂತ ಹೇಳಿದ್ರು. ನಾನು ಸ್ಟೇಟ್ಮೆಂಟ್ ಕೊಟ್ಟ ಆದಂತ ಸಂದರ್ಭ ಅವರೇ ಫೋನ್ ಮಾಡಿ ಹೇಳಿದ್ರು. ಅಷ್ಟು ಬಿಟ್ರೆ ದಿಲೀಪನ್ ವಿರುದ್ಧವಾಗಿ ಅವನು ಏನು ಆಕ್ಟಿವಿಟೀಸ್ ಮಾಡಿದ್ದಾನೆ ಅನ್ನೋದು ನನ್ಗೇನೂ ಗೊತ್ತಿಲ್ಲ. ಆ ಹುಡುಗಿ ಸರ್ಕಾರಿ ಪತ್ರ ಆಫೀಸಲ್ಲಿ ನನ್ನ ಮಗನ ಸಾಕ್ಷಿಯಾಗಿ ನನ್ಗೆ ಅನ್ಯಾಯ ಆಗಿದೆ ಅಂತ ಏನೇ ಹೊತ್ತು ಮಾತ್ರ ನಾನು ಮಾಡ್ತಿದ್ದಾರೆ. ಈಗ ನನ್ನ ಸಮುದಾಯದವ್ರಿಗೆ ಅನ್ಯಾಯ ಆಗುತ್ತೆ. ನಾನು 79 ವರ್ಷ ವಯಸ್ಸಾಗಿದೆ, ನನ್ನ ಸಮುದಾಯಕ್ಕೆ ಅನ್ಯಾಯ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಮಾಧ್ಯಮದ ಮುಂದೆ ಬಂದು ಹೇಳ್ತೀನಿ. ಅದರೊಳಗಾಗಿ ಅವರು ಈ ತಾಲೂಕಿನ MLA ಅವರ ಹತ್ತಿರದಾಗಿರೋದ್ರಿಂದಲೇ MLA ಅವರು ಇದಕ್ಕೆ ಸಪೋರ್ಟ್ ಇರ್ಬೋದು ಅಂತ ಹೇಳ್ತೀನಿ. ನಾನು ಆತನ ಮುಖದರ್ಶನ ನೋಡಿಲ್ಲ. ಈಗ ಯಾವತ್ತು ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಯಾವ ಉದ್ದೇಶಕ್ಕಾಗಿತ್ತು? ಯಾವ ಉದ್ದೇಶಕ್ಕೆ ಅನ್ನೋದು ಒಂದೇ. ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಮಾಡೋಣ ಅಂತ ನಾನು ತಾಲೂಕ್ ಆಫೀಸಿಂದ ಹೋದಂತ ಸಂದರ್ಭದಲ್ಲಿ 2 ಗಂಟೆಗೆ ಈ ಮಹಿಳೆ ಕರ್ಕೊಂಡು ಸಬ್ ಇನ್ಸ್ಪೆಕ್ಟರ್ ಹೋಗ್ಯಾರೆ ಅಂತಂದ್ರು. ನಾನು ಇನ್ಸ್ಪೆಕ್ಟರ್ ನೋಡಕ್ ಹೋದಂತ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಹೊರಗಡೆ ಕೂತಿದ್ರು. ಎಸ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಇದೇ ಉದ್ಯಮಿಯ ವಿರುದ್ಧ ಮಾತನಾಡಿದಂತಹ ನಾಲಿಗೆ ಇವತ್ತು ಯೂ-ಟರ್ನ್ ಹೊಡೆದಿದೆ. ನಿಮಗೆ ಅನಿಲ್ ಅಂಬಾನಿ ಇಷ್ಟ ಇಲ್ಲ, ಮುಖೇಶ್ ಅಂಬಾನಿ ಇಷ್ಟ ಇಲ್ಲ ಅಂದಾಗ ಜಿಯೋ ಸಿಮ್ ಅನ್ನು ಖರೀದಿ ಮಾಡಬೇಡಿ, ಅದು ಬಿಟ್ಟು ಜಿನಿ ಕಂಪನಿ ಸಿಬ್ಬಂದಿಯ ಕಳ್ಳಾಟ ಬಟಾ ಬಯಲಾಗಿದೆ. ಕೆಲಸದಿಂದ ತೆಗೆದ್ರೆ ಕಂಪನಿ ವಿರುದ್ಧವೇ ಅಪಪ್ರಚಾರ. ಜಿನಿ ಕಂಪನಿಯ ಮಹಿಳೆಯೊಬ್ಬಳು ಬಾಯಿ ಬಿಟ್ಟಿದ್ದಾರೆ ಅಸಲಿ ಸತ್ಯ. ಜಿನಿ ದಿಲೀಪ್ ಮಾಡಿದ ಕೆಲಸದ ಬಗ್ಗೆಯೂ ಹೇಳಿದ್ದಾಳೆ ಆ ಮಹಿಳೆ. ಆಕೆಯ ಬಾಯಲ್ಲೇ ಬಯಲಾಯಿತು ನಿಜವಾದ ಸತ್ಯ. ದಿಲೀಪ್ ಹೆಸರಿನ ಫೇಸ್ಬುಕ್ ಖಾತೆಯಿಂದ ಬಂದಿತ್ತಂತೆ ಮೆಸೇಜ್. ದಿಲೀಪ್ ಖಾತೆಯಿಂದ ಕೇವಲ ನೀವು ಗೊತ್ತಿರಲಿಲ್ಲ ಅಂತಷ್ಟೇ ಬಂದಿತ್ತಂತೆ ಮೆಸೇಜು. ಆಗ ಹೆದರಿ ಬ್ಲಾಕ್ ಮಾಡಿಬಿಟ್ಟೆ ಎಂದಿರುವ ಮಹಿಳೆ. ಆದರೆ ಬ್ಲಾಕ್ ಮಾಡಿದ್ದಕ್ಕೆ ಕೆಲಸದಿಂದ ತೆಗೆದ್ರು ಅಂತ ಆರೋಪ. ಯಾರಾದ್ರೂ ಬ್ಲಾಕ್ ಮಾಡಿದ್ರೆ ಕೆಲಸದಿಂದಲೇ ತೆಗೀತಾರಾ? ಈ ತರಹದೊಂದು ಪ್ರಶ್ನೆ ಎದುರಾಗುತ್ತೆ. ಸಲುಗೆಯಿಂದ ಯಾವತ್ತೂ ವರ್ತಿಸಿಲ್ಲ ಎಂದಿರುವ ಲೇಡಿ ಮೆಸೇಜ್ ಮಾಡಿದ್ರೆ ಯಾರು ಏನು ಅಂತಲೂ ತಿಳ್ಕೊಂಡಿಲ್ಲ ಲೇಡಿ. ಕೆಲಸದಿಂದ ತೆಗೆದ್ರೆ ಮಾತ್ರ ಜೀನಿ ವಿರುದ್ಧವೇ ಸುಳ್ಳು ಆರೋಪ. ಸಲುಗೆಯಿಂದ ಇರಲಿಲ್ಲ ಎಂದ ಮಹಿಳೆಯಿಂದಲೇ ಸುಳ್ಳು ಆರೋಪ ಏಕೆ? ಶೆಡ್ಡಿಗೆ ಕರೆದ್ರು, ಕೈ ಎಳೆದ್ರು, ಅದೇಳಿದ್ರು, ಇದೇಳಿದ್ರು. ಜೀನಿ ಮಾಲೀಕರನ್ನ ಸುಳ್ಳು ಕೇಸ್ನಲ್ಲಿ ಸಿಲುಕಿಸಲು ಪ್ರಯತ್ನ ನಡೀತಾ. ರಾಮಣ್ಣ ಹೇಳಿದ್ದು ಸುಳ್ಳು, ಮಹಿಳೆ ಹೇಳಿದ್ದು ಸುಳ್ಳು ಅನ್ನೋದು ಸಾಬೀತಾಗಿದೆ. ಜೀನಿ ಕಂಪನಿ ಕೆಲಸ ನಿಮಗಿಷ್ಟ ಇಲ್ಲ ಅಂದ್ರೆ ಹಿಂಗ ಹೇಳೋದು. ನಾನು ಅದನ್ನೇ ಹೇಳ್ತಾ ಇದ್ದೆ. ನಿಮಗೆ ಅನಿಲ್ ಅಂಬಾನಿ, ಮುಖೇಶ್ ಅಂಬಾನಿ ಇಷ್ಟ ಇಲ್ಲ ಅಂದ್ರೆ ಜಿಯೋ ಸಿಮ್ಮನ್ನು ಖರೀದಿ ಮಾಡಬೇಡಿ. ಅದು ಬಿಟ್ಟು ಅನಿಲ್ ಅಂಬಾನಿ ಕೋಳಿ ಕದ್ರು, ಮುಳುತಂತಿನ ಕದ್ರು ಅಂತ ಆರೋಪ ಮಾಡಿದ್ರೆ ನಂಬೋದಕ್ಕೆ ಸಾಧ್ಯನಾ? ನಿಮಗೆ ಸುಧಾಮೂರ್ತಿ ಇಷ್ಟ ಇಲ್ವಾ? ಅವರು ಭಾಷಣನ ಕೇಳಬೇಡಿ. ಅದು ಬಿಟ್ಟು ಸುಧಾಮೂರ್ತಿ ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು ಅಂದ್ರೆ ಇಲ್ಲಿ ಉದ್ಯಮಿ ಎನ್ನುವಂತಹ ಕಾರಣಕ್ಕೋಸ್ಕರ ಈತನ ವಿರುದ್ಧದ ಆರೋಪ ಸುಳ್ಳಾಗಿರ್ಬೋದು ಅಂತ ನಾವು ಶಂಕಿಸ್ತಾ ಇಲ್ಲ.
ದಾರಿಲಿ ಹೋಗೋ ಯಾವನ ಮೇಲೆಯೂ ಕೂಡ ಸುಳ್ಳು ಆರೋಪ ಮಾಡಬಾರ್ದು. ಎಸ್, ಹಾಗಾದ್ರೆ ಸಂತ್ರಸ್ತೆ ಮಹಿಳೆ ಮಾತನಾಡಿದ್ದು ಆ ಸ್ಟೇಟ್ಮೆಂಟ್ ನೀವೇ ಒಂದ್ಸತಿ ಕೇಳಿಸ್ಕೊಳ್ಳಿ. ಒಂದು ವರ್ಷದ ಮೇಲೆ 8 ತಿಂಗಳಿಂದ ಕೆಲಸ ಮಾಡ್ತಾ ಇದೀವಿ ಸರ್. ಅಲ್ಲಿ EFC PF ನಮ್ಗೆ ಏನು ಮಾಡ್ಕೊಟ್ಟಿಲ್ಲ ಅವರು. ಅರ್ಧ ಜನಕ್ಕೆ ಐತೆ, ಅರ್ಧ ಜನಕ್ಕೆ ಇಲ್ಲ. ಆಮೇಲೆ ಇದು ಒಂದ್ ವಾರದಾಗ ಏನೋ ಮೆಸೇಜ್ ಮಾಡಿದ್ರು ಸರ್ ನನಗೆ ಫೇಸ್ಬುಕ್ ಅಲ್ಲಿ. ಅವರು ನೀನು ಅಂತ ಗೊತ್ತಿರ್ಲಿಲ್ಲ ಅಂತ ಮೆಸೇಜ್ ಬಂದಿತ್ತು. ನಮ್ಗೆ ಯಾಕೆ ಬೇಕು ಅಂತ ನಾನು ಬ್ಲಾಕ್ ಮಾಡಿದೆ. ಬ್ಲಾಕ್ ಮಾಡಿರೋ ಕಾರಣದಿಂದ ಕೆಲಸ ತೆಗೆದಿದ್ದಾರೆ ಸರ್ ಅವರು ಮೆಸೇಜ್ ಮಾಡಿ ನನ್ ಮೆಸೇಜ್ ಮಾಡಿದ್ರೆ ಅವ್ರ ಕೆಲಸ ಇರೋದಲ್ಲಿ. ಬ್ಲಾಕ್ ಮಾಡ್ಲಿಲ್ಲ ಅಂದ್ರೆ ಕೆಲಸ ಇರೋದು. ಬ್ಲಾಕ್ ಮಾಡಿರೋದ್ರಿಂದ ಕೆಲಸ ಇಲ್ಲ ಸರ್. ಅದ್ರೊಳಗೇನು ಒಂದು ಅಕಸ್ಮಾತ್ 1 ತಿಂಗಳು ಮುಂಚೆಗಾದ್ರೂ ಹೇಳ್ಬೇಕು ನಮಗೆ ಕೆಲಸ ಬರ್ಬೇಡ್ರಿ ಏನಿಲ್ಲ ಅಂತ. ಅವರು ಕೆಲ್ಸಕ್ಕೆ ಏಕದಮ್ ಬೇಡ ಅಂತ ಹೇಳಿದ್ದಾರೆ. ಒಂದು ವರ್ಷದ ಮೇಲೆ 8 ತಿಂಗಳಿಂದ ಕೆಲಸ ಮಾಡ್ತಾ ಇದೀವಿ ಸರ್. ಅಲ್ಲಿ EFC PF ನಮ್ಗೆ ಏನು ಮಾಡ್ಕೊಟ್ಟಿಲ್ಲ ಅವರು. ಅರ್ಧ ಜನಕ್ಕೆ ಐತೆ, ಅರ್ಧ ಜನಕ್ಕೆ ಇಲ್ಲ. ಆಮೇಲೆ ಇದು ಒಂದ್ ವಾರದಾಗ ಏನೋ ಮೆಸೇಜ್ ಮಾಡಿದ್ರು ಸರ್ ನನಗೆ ಫೇಸ್ಬುಕ್ ಅಲ್ಲಿ. ಅವರು ನೀನು ಅಂತ ಗೊತ್ತಿರ್ಲಿಲ್ಲ ಅಂತ ಮೆಸೇಜ್ ಬಂದಿತ್ತು. ನಮ್ಗೆ ಯಾಕೆ ಬೇಕು ಅಂತ ನಾನು ಬ್ಲಾಕ್ ಮಾಡಿದೆ. ಬ್ಲಾಕ್ ಮಾಡಿರೋ ಕಾರಣದಿಂದ ಕೆಲಸ ತೆಗೆದಿದ್ದಾರೆ ಸರ್ ಅವರು ಮೆಸೇಜ್ ಮಾಡಿ ನನ್ ಮೆಸೇಜ್ ಮಾಡಿದ್ರೆ ಅವ್ರ ಕೆಲಸ ಇರೋದಲ್ಲಿ. ಬ್ಲಾಕ್ ಮಾಡ್ಲಿಲ್ಲ ಅಂದ್ರೆ ಕೆಲಸ ಇರೋದು. ಬ್ಲಾಕ್ ಮಾಡಿರೋದ್ರಿಂದ ಕೆಲಸ ಇಲ್ಲ ಸರ್. ಅದ್ರೊಳಗೇನು ಒಂದು ಅಕಸ್ಮಾತ್ 1 ತಿಂಗಳು ಮುಂಚೆಗಾದ್ರೂ ಹೇಳ್ಬೇಕು ನಮಗೆ ಕೆಲಸ ಬರ್ಬೇಡ್ರಿ ಏನಿಲ್ಲ ಅಂತ. ಅವರು ಕೆಲ್ಸಕ್ಕೆ ಒಬ್ಬ ವ್ಯಕ್ತಿಯ ಮೇಲೆ ಸುಳ್ಳು ಆರೋಪ ಮಾಡೋದು ಕೂಡ ಅಕ್ಷಮ್ಯ ಅಪರಾಧ, ಅದು ಅಫೆನ್ಸ್ ಆಗುತ್ತೆ. ಇನ್ನು ಭಾರತೀಯ BNS ಭಾರತೀಯ ನ್ಯಾಯ ಸಂಹಿತೆ 211 ಸೆಕ್ಷನ್ನ ಪ್ರಕಾರ ಈಕೆಯ ವಿರುದ್ಧ ಕ್ರಮವನ್ನು ಕೂಡ ತೆಗೆದುಕೊಳ್ಳಬಹುದು. ಸುಳ್ಳು ಮಾಹಿತಿ ಕೊಟ್ಟಿದ್ದು, ಒಬ್ಬನ ಮಾನವನ್ನ ವಧೆ ಮಾಡಿದ್ದು, ಆತನ ಮಾನ ನಷ್ಟ ಮಾಡಿದ್ದು, ಅದಲ್ದಲೆ ಕೈ ಎಳೆದ್ರು, ಕಾಲೆಳೆದ್ರು, ಶೆಡ್ಡಿಗೆ ಕರೆದ್ರು ಅಂಥೇಳಿ ಊರುಬಾಗ್ಲು ಮಾಡಿದ್ದು, ಇವೆಲ್ಲವೂ ಇದೆಯಲ್ಲ. ಸುಖ ಸುಮ್ಮನೆ ಒಂದು ವ್ಯಕ್ತಿತ್ವವನ್ನು ಹಾಳು ಮಾಡುವಂತಹ ಅಧಿಕಾರ ಮತ್ತು ಹಕ್ಕು ಯಾರೊಬ್ಬರಿಗೂ ಇಲ್ಲ. ಅದು ನೀವು ಉದ್ಯಮಿಗೂ ಕೂಡ ಅನ್ವಯಿಸುತ್ತೆ. ಜೊತೆಗೆ ದಾರಿಲಿ ಹೋಗೋನು, ಬಟ್ಟೆ ಹರ್ಕೊಂಡಿರೋನು, ಪ್ಯಾಂಟ್ ಹರ್ಕೊಂಡಿರೋನು ದಾರಿಲಿ ಹೋಗ್ತಾ ಇದ್ರೆ ಅವನನ್ನು ಕೂಡ ನೀವು ಈ ತರಹ ಸುಳ್ಳಾರೋಪದಲ್ಲಿ ಸಿಲುಕಿಸಬಾರ್ದು. ಇದು ನಮ್ಮ ಕಾನೂನು. ಯಾರೋ ಹೇಳಿದ್ರು, ಮಕ್ಕಳ ಮೇಲೆ ಆಣೆ ಮಾಡಿದ್ರು, ತಾಳಿ ಮುಟ್ಟಿ ಹೇಳಿದ್ರು, ಈ ಯಾವ ಆಧ್ಯಾತ್ಮಿಕ ಎಮೋಷನಲ್ ಕಾರಣಗಳು ಕಾನೂನಿನ ಅಡಿಯಲ್ಲಿ ಪರಿಗಣನೆ ಆಗೋದಿಲ್ಲ. ಜೀನಿ ಮಾಲೀಕನನ್ನ ಸುಳ್ಳು ಕೇಸ್ನಲ್ಲಿ ಸಿಲುಕಿಸಲು ಪ್ರಯತ್ನ ನಡೆದಿತ್ತ. ಈ ಎಲ್ಲದರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ರಾಮಣ್ಣ ಹೇಳಿದ್ದು ಸುಳ್ಳು, ಈ ಮಹಿಳೆ ಶೆಡ್ಡಿಗೆ ಕರೆದ್ರು ಅಂತ ಹೇಳಿದ್ದು ಸುಳ್ಳು. ಜೀನಿ ಕಂಪನಿ ಕೆಲ ಸಿಬ್ಬಂದಿಯ ಕಳ್ಳಾಟ ಬಟಾಬಯಲಾಗಿದೆ. ಸೊ ಫ್ರೀಡಮ್ ಟಿವಿ ಜನಸಾಮಾನ್ಯರ ಶಕ್ತಿ ಅನ್ನೋದು ಸೌಂದರ್ಯಕ್ಕಾಗಿ ಇಟ್ಟುಕೊಂಡಿರೋ ಸಾಲಲ್ಲ. ಜನಸಾಮಾನ್ಯರಿಗೆ ತೊಂದರೆ ಅಂತ ಬಂದಾಗ ಅದು ಉದ್ಯಮಿಯಾಗಿರಲಿ, ಬಾಳೆಹಣ್ಣು ವ್ಯಾಪಾರಿ ಆಗಿರಲಿ, ಬಟ್ಟೆ ವ್ಯಾಪಾರಿ ಆಗಿರಲಿ, ಗುಜರಿ ವ್ಯಾಪಾರಿ ಆಗಿರಲಿ, ಪಂಚರ್ ಅಂಗಡಿಯವನೇ ಆಗಿರಲಿ, ಯಾರ ಮೇಲೂ ಸುಳ್ಳಾರೋಪಗಳಾಗಬಾರದು. ಆಕೆಯ ಬಾಯಲ್ಲೇ ಬಯಲಾಯಿತು ನಿಜವಾದ ಸತ್ಯ. ನಿನ್ನೆ ಹೇಳಿದ್ದು ಇವತ್ತಿಲ್ಲ. ಸ್ಟೇಟ್ಮೆಂಟ್ಗಳು ಉಲ್ಟಾ ಹೊಡೆದಿದೆ.